ಹಾಯ್ ಹಲೋ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಶುಭ ದಿನ ಅಂತ ಹೇಳ್ತಾ ಆ, ಬನ್ನಿ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಎಲ್ಲರಿಗೂ SP-Suryan ಲೈವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸ್ನೇಹಿತರೆ, ನಾವು ಇವತ್ತಿನ ಸಂಚಿಕೆಯಲ್ಲಿ ಯೋಗ ಅಂದರೆ ಯೋಗದಲ್ಲಿ ಧ್ಯಾನದ ಬಗ್ಗೆ ನಾನು ತಿಳಿಸ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಪ್ರತಿನಿತ್ಯ ಧ್ಯಾನ ಮಾಡಿ ಮತ್ತು ನಿಮ್ಮ ಬುದ್ಧಿ ಚುರುಕುಗೊಳಿಸಿ ಮತ್ತು ನಿಮ್ಮ ಸಾಧನೆಗೆ ಯಾವುದೇ ಅಡಚಣೆ ಇಲ್ಲದೆ ಮುನ್ನುಗ್ಗಿರಿ ಅಂತ ಹೇಳುತ್ತಾ ಬನ್ನಿ ಇವತ್ತಿನ ಮೊದಲನೆಯ ಮೆಡಿಟೇಷನ್ ಡೇ 1 ಶುರು ಮಾಡೋಣ. ಸ್ನೇಹಿತರೆ, ಎಲ್ಲರಿಗೂ SP-Suryan ಲೈವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಬನ್ನಿ ಸ್ನೇಹಿತರೆ, ಮೆಡಿಟೇಷನ್ನ ಶುರು ಮಾಡುವ. ಮೊದಲನೆಯದಾಗಿ ಧ್ಯಾನದ ರೀತಿಯಲ್ಲಿ ಕುಳಿತುಕೊಳ್ಳಬೇಕು. ಮೊದಲನೆಯದು ಓಂಕಾರ. ಸ್ನೇಹಿತರೆ, ಧ್ಯಾನದ ರೀತಿಯಲ್ಲಿ ಕುಳಿತುಕೊಳ್ಳಿ. ಈ ರೀತಿ ಶುರು ಮಾಡುವ. ಉಸಿರನ್ನು ತೆಗೆದುಕೊಳ್ಳಬೇಕು ಮತ್ತು ನಿಮಗೆ ಎಷ್ಟು ಉಸಿರು ತಗೊಳ್ಳೋಕ್ಕಾಗತ್ತೋ ಅದೇ ಥರ ನಿಧಾನವಾಗಿ ಉಸಿರನ್ನು ಎಳೆದುಕೊಂಡು ಓಂ ಎಂದು ದೀರ್ಘವಾಗಿ ನಿಧಾನವಾಗಿ ಉಸಿರನ್ನು ಬಿಡಿರಿ. ಸ್ನೇಹಿತರೆ, ಎಷ್ಟು ಉಸಿರನ್ನು ಎಳೆದುಕೊಳ್ಳೋದಾಗತ್ತೆ ನಿಧಾನವಾಗಿ ಉಸಿರು ಎಳೆದುಕೊಂಡು ಓಂ ಎಂದು 10 ಬಾರಿ ಹೇಳಬೇಕು. ಕಣ್ಣನ್ನು ಮುಚ್ಕೋಬೇಕು. ಇದು ಓಂಕಾರ ಆಯಿತು ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಭ್ರಮರಿ. ಸೊ ಭ್ರಮರಿನ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ನೋಡಿ, ಅದು ಕೂಡ ಉಸಿರನ್ನು ದೀರ್ಘವಾಗಿ ನಿಧಾನವಾಗಿ ಎಳೆದುಕೊಂಡು ನೋಡಿ, ನಾನು ತೋರಿಸ್ತೀನಿ. ಮೂಗಿನಿಂದ
ಮೊದಲನೇದಾಗಿ ನಾವೇನು ಓಂಕಾರ ಮಾಡಿದ್ವಿ ಸ್ನೇಹಿತರೆ, ಅದು ನಮಗೆ ಎಲ್ಲ ಭಾಗಗಳು ಅಂದರೆ ನಮ್ಮ ಕುತ್ತಿಗೆಯಿಂದ ಕೆಳಭಾಗ ಪ್ರತಿಯೊಂದು ಭಾಗಗಳಿಗೂ ವೈಬ್ರೇಟ್ ಆಗಿ ಮತ್ತು ಹೊಟ್ಟೆ ಒಳಗಡೆ ಏನಾದರೂ ಜೀರ್ಣ ಸಮಸ್ಯೆ ಇದ್ದರೂ, ಗ್ಯಾಸ್ಟ್ರಿಕ್ ಇದ್ದರೂ ಮತ್ತು ಹಾರ್ಟಿಗೆ ಏನೋ ತೊಂದರೆಗಳಿದ್ರು ಎಲ್ಲ ಭಾಗಗಳಿಗೂ ರಕ್ತ ಸಂಚಲನೆಗೂ ಎಲ್ಲಗೂ ಉಪಯೋಗ ಆಗುತ್ತೆ. ಓಂಕಾರ ಭ್ರಮರಿ ಏನು ನಾವು ಮಾಡ್ತೀವಿ ಕುತ್ತಿಗೆಯಿಂದ ಮೇಲ್ಭಾಗ ಅಂದರೆ ನೋಡಿ, ನಾವು ಮೂಗಿನಿಂದ ಏನು ಅನ್ನುವಾಗ ಏನಾಗುತ್ತೆ, ನಮ್ಮ ಮೆದುಳು, ತಲೆಭಾಗ, ಕಿವಿ, ಕಣ್ಣು, ಕುತ್ತಿಗೆಯಿಂದ ಮೇಲ್ಭಾಗ ಪ್ರತಿಯೊಂದು ವೈಬ್ರೇಟ್ ಆಗುತ್ತೆ ಸ್ನೇಹಿತರೆ. ಸೊ 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 ಏನಾಗುತ್ತೆ ಅಂತಂದರೆ, ಇದು ಕುತ್ತಿಗೆಯಿಂದ ಮೇಲ್ಭಾಗ ಎಲ್ಲ ವೈಬ್ರೇಟ್ ಆಗೋದ್ರಿಂದ ನಮಗೆ ಪ್ರತಿನಿತ್ಯ ನಾವು ಉಸಿರಾಡ್ತೀವಿ, ಏನಾದರೂ ಕೆಲವೊಂದು ಭಾಗಗಳಿಗೆ ಅದು ಉಸಿರಾಟ ಹೋಗಲ್ಲ. ಆಮೇಲೆ ಏನಪ್ಪ ಇದು ವಿಶೇಷವಾಗಿ ಮಾಡಬೇಕು ಅಂತಂದರೆ ಸ್ನೇಹಿತರೆ, ನಾವು ಮಾಡೋ ಪ್ರತಿನಿತ್ಯದ ಕೆಲಸಗಳಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಏನು ಸೋಂಬೇರಿತನ, ಮಬ್ಬು ಅನ್ನೋದು ಆ ಥರ ಮತ್ತು ಕೆಲಸಗಳ ಮೇಲೆ ಆದಷ್ಟು ಜಾಸ್ತಿ ಧ್ಯಾನ ಕೊಡೋಕ್ಕಾಗಲ್ಲ. ಸೊ ಅವೆಲ್ಲವೂ ನಿಮಗೆ ನಿಚ್ಚಳ ಆಗುತ್ತೆ. ಸೊ ಅದರಿಂದ ನೀವು ಪ್ರತಿನಿತ್ಯ ಒಂದು ಅರ್ಧ ತಾಸಾದರೂ ಇದಕ್ಕೆ ನೀವು ಸಮಯವನ್ನು ಕೊಡಬೇಕು. ಆಮೇಲೆ ಸ್ನೇಹಿತರೆ, ಏನು ಹೇಳಬೇಕಪ್ಪ ಇದು ಅಂತಂದರೆ, ನೀವು ಇದು ಒಂದು ವಾರ 10 ಓಂಕಾರ 10 ಭ್ರಮರಿ ಮಾಡಿ, ಮತ್ತು ಇನ್ನು ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಾಡಬೇಕಂತ. ಓಂಕಾರ ಭ್ರಮರಿ ರಿಲ್ಯಾಕ್ಸೇಷನ್ ಇದು 1 ತಿಂಗಳು ಮಾಡಿ ಸ್ನೇಹಿತರೆ. ನೀವೇನು ನೋಡ್ತೀರಾ, 1 ವಾರ ನೀವು ಮಾಡಿದ ನಂತರ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬದಲಾವಣೆ ಆಗ್ತಿದೆ, ನಮ್ಮ ಮೆದುಳಲ್ಲಿ ಆಗ್ತಿದೆಯೋ, ನಮ್ಮ ದೇಹದಲ್ಲಿ ಆಗ್ತಿದೆಯೋ, ಇದುವೆಲ್ಲ ನಿಮ್ಗಳಿಗೆ ಗೊತ್ತಾಗುತ್ತೆ. ಆಮೇಲೆ ಎಸ್ಪೆಷಲಿ ಜೀರ್ಣಕ್ರಿಯೆ, ನಾನೇನು ಹೇಳ್ತಾ ಇದ್ದೀನಿ, ಜೀರ್ಣಕ್ರಿಯೆ ಇವತ್ತಿನ ದಿನದಲ್ಲಿ ನೀವು ನೋಡ್ತಾ ಇದ್ದೀರಾ, ನೀವು ಯಾವುದೇ ತಿನ್ನಬೇಕಂದ್ರೆ ಎಲ್ಲ ಜಂಕ್ ಫುಡ್ಗಳಿದ್ದಾವೆ. ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಮತ್ತು ಮನೆಯಲ್ಲೇ ಮನೆ ಊಟನೇ ತಿನ್ನಿ ಅಂತ ಹೇಳ್ತೀನಿ. ಯಾಕೆಂತಂದರೆ ನೋಡಿ, ಜಂಕ್ ಫುಡ್ ಜಾಸ್ತಿ ಆಗಿರೋದ್ರಿಂದ ತುಂಬ ಜನ ಅದನ್ನು ತಿಂತಾರೆ ಮತ್ತು ಡೈಜೆಷನ್ ಇಲ್ಲ, ಗ್ಯಾಸ್ಟ್ರಿಕ್ಕು, ಅಲ್ಸರು ಈ ಥರದ್ದೆಲ್ಲ ತುಂಬ ಇವತ್ತಿನ ದಿನದಲ್ಲಿ ಕಾಣ್ಕೊಳ್ತಾಯಿದ್ದಾರೆ. ಆಮೇಲೆ ಹೊಟ್ಟೆ ಬೊಜ್ಜು ಬರೋದು, ಈ ಥರದ್ದೆಲ್ಲ ತುಂಬ ಸಮಸ್ಯೆಗಳು ಕಾಣ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಅದರಿಂದ ಪ್ರತಿನಿತ್ಯ ನೀವು ಮೆಡಿಟೇಷನ್ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ ನಿಮ್ಮ ಆರೋಗ್ಯನೂ ಸುಧಾರಿಸ್ಬೋದು. ಆಮೇಲೆ ನಿಮ್ಮ ಯಾವುದೇ ಕಾರಣಕ್ಕೂ ಇದು ನೋಡಿ, ನಮ್ಮ ಜನ್ಮ ಏನಂತೀವಲ್ಲ, ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಕೆಲಸ ಮಾಡಲೇಬೇಕು, ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಗುರುಗಳು. ಸೊ ಅದರಿಂದ ಪ್ರತಿನಿತ್ಯ ನಾವು ಕಾಯಕ ಮಾಡಬೇಕಂತಂದರೆ, ಒಳ್ಳೆ ಖುಷಿಯಾಗಿ ಇರಬೇಕಂತಂದರೆ ಸ್ನೇಹಿತರೆ, ನೀವು ಇದು ಮಾಡಲೇಬೇಕು. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಪ್ರತಿನಿತ್ಯ ನಾನು ಲೈವಲ್ಲಿ ಶುರು ಮಾಡ್ತಿದ್ದೀನಿ, ಎಲ್ಲರೂ ಜಾಯ್ನ್ ಆಗಿ ಮತ್ತು ನೀವು ಕೂಡ ನಿಮ್ಮ ಜೀವನವನ್ನು ಸಮೃದ್ಧಿಗೊಳಿಸಿ ಅಂತ ಹೇಳ್ಬಿಟ್ಟು ಬನ್ನಿ. ಇವತ್ತಿನದಲ್ಲಿ ನಾನು ನಿಮಗೆ ಬೇಸಿಕ್ ಮೆಡಿಟೇಷನ್ ಬೇಸಿಕ್ ಫೌಂಡೇಶನ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನದಲ್ಲಿ. ಹಿಂಗೆ ನೀವು ದಿನಾಲೂ ನನ್ನ ಜೊತೆ ಸೇರಿದ್ರಿಂದ ನಾವು ಪ್ರತಿಯೊಂದು ಈ ಮೆಡಿಟೇಷನ್ ಏನಿದ್ದಾವೆ ಫೌಂಡೇಶನ್ನ ಹಿಡಿದು ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಬನ್ನಿ. ಇವತ್ತಿಂದು ಏನಿದೆ ಓಂಕಾರ ಮತ್ತು ರಿಲ್ಯಾಕ್ಸೇಷನ್ ಹೇಗೆ ಮಾಡಬೇಕಂತ ಹೇಳ್ಬಿಟ್ಟು ಮಾಡೋಣ ಫ್ರೆಂಡ್ಸ್. ಸೊ ಓಂಕಾರ ಆಯಿತು, ಭ್ರಮರಿ ಹೇಳಿದಲ್ಲ, ಮೊದಲನೇದಾಗಿ ನೀವು 10 ಸತಿ ಮಾಡ್ಕೊಂಡು ಹೋಗಿ. ಸೊ ಓಂಕಾರ 10 ಸತಿ ಮತ್ತು ಭ್ರಮರಿ 10 ಸತಿ ಮಾಡ್ಕೋಬೇಕು. ಸೊ ಭ್ರಮರಿ ಮಾಡ್ತಾಯಿದ್ದೀವಿ. ಸೊ
ಸೊ ಇದು ಭ್ರಮರಿ ಆಯಿತು ಸ್ನೇಹಿತರೆ. ಭ್ರಮರಿ ಆದ ನಂತರ ಒಂದು ದೀರ್ಘ ಉಸಿರು ತಗೊಂಡು ನಿಧಾನವಾಗಿ ಉಸಿರು ಬಿಡಬೇಕು. ಸೊ ಇದಾದ ಮೇಲೆ ನಾವು ರಿಲ್ಯಾಕ್ಸೇಷನ್ ಮಾಡಬೇಕು ಫ್ರೆಂಡ್ಸ್. ಒಂದು 5ರಿಂದ 10 ನಿಮಿಷ ಮಾಡಿದ್ರೆ ಒಳ್ಳೆಯದು. ಇದು ಧ್ಯಾನ ಅಂತ ಬಿಟ್ಟು ಹೇಳ್ತಾ ಇದ್ದೀವಲ್ಲ. ಈಗ ಓಂಕಾರ ಭ್ರಮರಿ ಮಾಡಿನೇ ಯಾಕೆ ಮಾಡಬೇಕು ಅನ್ನೋದಕ್ಕೆ ನೀವು ಇದನ್ನು ಸ್ಟಾರ್ಟ್ ಮಾಡಿ. ಇದರಲ್ಲಿ ಎಷ್ಟು ಖುಷಿ ಇರುತ್ತಂತಂದರೆ ಸ್ನೇಹಿತರೆ, ಆಮೇಲೆ ಹೇಳ್ತಾ ಇದ್ದೀನಲ್ಲ, ನೀವು ಮಾಡೋ 1, 2, 3 ದಿನದಲ್ಲಿ ನಿಮಗೆ ಬದಲಾವಣೆ ಚೇಂಜಸ್ ಅನ್ನೋದು ಕಾಣುತ್ತೆ. ಸೊ ಹಾಗಾಗಿ ನೀವು ಸ್ಟಾರ್ಟ್ ಮಾಡಿ ನೋಡಿ. ಸೊ ಈಗ ಓಂಕಾರ ಭ್ರಮರಿ ಮಾಡೋದ್ರಿಂದ ನಾವು ಓಂ ಅಂತ ಏನು ಕೂಗನ್ನು ಹೇಳಿದ್ರೆ ಪ್ರತಿಯೊಂದು ಕುತ್ತಿಗೆಯಿಂದ ಕೆಳಭಾಗ ಮತ್ತು ಭ್ರಮರಿ ಕುತ್ತಿಗೆಯಿಂದ ಮೇಲ್ಭಾಗ ಎಲ್ಲವೂ ವೈಬ್ರೇಷನ್ ಕೊಡುತ್ತೆ ಮತ್ತು ನಮ್ಮ ರಕ್ತ ಸಂಚಲನ ಚೆನ್ನಾಗಿ ಮಾಡುತ್ತೆ. ಸೊ ಅದರಿಂದ ಫ್ರೆಂಡ್ಸ್, ಸೊ ಇವೆರಡನ್ನು ಮಾಡಿದ ನಂತರ ನಾವು ಧ್ಯಾನದಲ್ಲಿ ಕುಳಿತುಕೊಳ್ಳಬೇಕು. ಸೊ ಈಗ ನೋಡಿ ಧ್ಯಾನ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ನೋಡೋಣ ಬನ್ನಿ. ಸೊ ಧ್ಯಾನದ ನೀವು ಆರಾಮಾಸನದಲ್ಲಿ ಕೂತ್ಕೊಳ್ಳಿ. ಸುಖಾಸನ ನಿಮ್ಗೆ ಯಾವ ಥರ ಕಂಫರ್ಟ್ ಆಗುತ್ತೆ ಸೊ ಆ ಥರ ಕೂತ್ಕೊಂಡು ನೀವು ಧ್ಯಾನದ ಈ ರೀತಿಯಲ್ಲಿ ಕೂತ್ಕೊಂಡು ಈಗ ನಾವು ಧ್ಯಾನ ಫ್ರೆಂಡ್ಸ್, ಅಂದರೆ ಈಗ ಓಂಕಾರ ಭ್ರಮರಿ ಥರ ಈಗ ರಿಲ್ಯಾಕ್ಸೇಷನು. ಸೊ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳೋಣ ಬನ್ನಿ. ಯಾವ ಥರ ರಿಲ್ಯಾಕ್ಸೇಷನ್ ಕೂತ್ಕೋಬೇಕು ನಾವು ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಈಗ ನಾವು ನೀವು ಈ ಥರ ಆದರೂ ಕೂತ್ಕೋಬೋದು ಮತ್ತು ಈ ಥರ ಆದರೂ ಕೂತ್ಕೋಬೋದು. ಸೊ ಈ ಥರ ಕೂತ್ಕೊಂಡು ನಾವು ಏನು ಮಾಡಬೇಕಪ್ಪ ಅಂತಂದರೆ ಕಣ್ಣು ಮುಚ್ಕೋಬೇಕು. ಕಣ್ಣು ಮುಚ್ಕೊಳ್ಳಿ. ಸೊ ಈಗ ನಾವು ಈ ಥರ ಕಣ್ಣು ಮುಚ್ಕೊಂಡು ಕುಳಿತುವಾಗ ಅಂದರೆ ನಮ್ಮ ತಲೆಭಾಗ ಕೂದಲಿಂದ ತಲೆ ಕೂದಲು, ಹಣೆ ಮತ್ತು ನಮ್ಮ ಕಣ್ಣು ರೆಪ್ಪೆ, ಮೂಗು, ಬಾಯಿ, ಹಲ್ಲು, ಕಿವಿ, ಕುತ್ತಿಗೆ, ಭುಜಗಳು, ಕೈ, ಹೊಟ್ಟೆ ಭಾಗ, ಎದೆ ಭಾಗ, ಎಲ್ಲ ಭಾಗಗಳು, ಕಾಲು ಬೆರಳುಗಳು, ಎಲ್ಲ ಭಾಗವನ್ನು ಫ್ರೆಂಡ್ಸ್ ನಾವು ಒಂದೊಂದಾಗಿ ಗುರುತಿಸಿಕೊಂಡು ಬರ್ತಾ ಇರಬೇಕು ಫ್ರೆಂಡ್ಸ್. ಒಂದು ಕಡೆಯಿಂದ ನಮ್ಮ ಹೇರಿ ಹೀಗಿದೆ, ನಮ್ಮ ಹಣೆ, ನಮ್ಮ ಕಣ್ಣು ರೆಪ್ಪೆ, ಕಿವಿ, ಮೂಗು, ಈ ಥರ ಪ್ರತಿಯೊಂದು ಭಾಗವನ್ನು ನಾವು ಒಂದೊಂದಾಗಿ ಗುರುತಿಸಿಕೊಂಡು ಬರಬೇಕು ಸ್ನೇಹಿತರೆ. ಸೊ ಏನು ಮಾಡುತ್ತಪ್ಪ ಅಂತಂದರೆ ನಮಗೆ ನಮ್ಮ ಯೋಚನೆಗಳು ಬೇರೆ ಕಡೆ ಹೋಗಬಾರ್ದಂಗೆ ನಾವು ಇಲ್ಲೇ ಕುಳಿತುಕೊಂಡಿದ್ದೀವಿ ಅಂದುಕೊಂಡು ನಮ್ಮ ಮನಸ್ಸಲ್ಲಿ ಎಲ್ಲ ಭಾಗಗಳನ್ನು ನಾವು ಗುರುತಿಸ್ಕೊಂಡು ಬರಬೇಕು. ಸೊ ಅದರಿಂದ ನಮಗೇನಾಗುತ್ತೆ, ಏಕಾಗ್ರತೆ ಅನ್ನೋದು ಬರುತ್ತೆ ಸ್ನೇಹಿತರು. ಸೊ ಅದರಿಂದ ನಾವು ಏನು ಮಾಡಬೇಕು, ನಮ್ಮ ದೇಹದ ಎಲ್ಲ ಭಾಗಗಳನ್ನು ಒಂದೊಂದಾಗಿ ಎಲ್ಲ ಭಾಗಗಳನ್ನು ನಾವು ಗುರುತಿಸ್ಕೊಂಡು ಬರುವಾಗ ನಮಗೆ ಏಕಾಗ್ರತೆ ಅನ್ನೋದು ಬರುತ್ತೆ ಸ್ನೇಹಿತರೆ. ಅದೇ ಥರ ನಾವು ಈ ಥರ ಕಣ್ಣು ಮುಚ್ಚಿಕೊಂಡು ಕುಳಿತಾಗ ನಮಗೆ ಹಲವಾರು ಒಂದೇ ಹಿಂಗೆ ಕಣ್ಣು ತೆಗೆದ್ರೂ ಸುಮಾರು ಅಂದರೆ ಏನೇನಂದ್ರೆ ನಮ್ಮ ಕಣ್ಣು ಮುಂದೆ ಎಷ್ಟೋ ವಿಚಾರಗಳು ಹಿಂಗೆ ಕಣ್ಣು ಮುಚ್ಚಿದ ತಕ್ಷಣ ನಮ್ಮ ಮುಂದೆ ಬರ್ತಾವೆ ಫ್ರೆಂಡ್ಸ್. ಸೊ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅದನ್ನು ನಾವು ರಿಪ್ಲೈ ಕೊಡಬಾರ್ದು. ನಮ್ಮ ಕಣ್ಣು ತೆಗೆದ್ರೂ ಎಷ್ಟೋ ಸಾವಿರ ಯೋಚನೆಗಳು ಬರ್ತವೆ. ಸೊ ಅದಕ್ಕೆ ಆ ಯೋಚನೆಗಳಿಗೆ ನಾವು ಉತ್ತರವನ್ನು ನೀಡಬಾರದು. ಸೊ ಹೀಗೆ ಕಣ್ಣು ಮುಚ್ಚಿಕೊಂಡು ನಾವು ಇಲ್ಲೇ ಕೂತಿದ್ದೀವಿ, ರಿಲ್ಯಾಕ್ಸ್ ಅಂತ ಅಂದುಕೊಂಡು ಮತ್ತೆ ನಮ್ಮ ಭಾಗಗಳನ್ನು ಎಲ್ಲವನ್ನು ಗುರುತಿಸಿದ ಆದ ನಂತರ ನಾವು ನಮ್ಮ ಉಸಿರಾಟದ ಮೇಲೆ ನಾವು ಗಮನವನ್ನು ಇಡಬೇಕು ಫ್ರೆಂಡ್ಸ್. ನೋಡಿ, ಈ ಕಣ್ಣು ಮುಚ್ಚಿದರೆ ನಮಗೇನಾದರೂ ಯೋಚನೆ, ನಾವು ಅಲ್ಲಿ ಹೋಗಬೇಕಿತ್ತು, ನಾವು ಅದು ಮಾಡಬೇಕಿತ್ತು, ಈ ಥರ ಹಲವಾರು ಯೋಚನೆಗಳು ಬರ್ತವೆ. ಸೊ ಅದನ್ನು ನಾವು ರಿಪ್ಲೈ ಮಾಡಬಾರ್ದು. ಹಿಂಗೆ ಹೋಗ್ಬೇಕಿತ್ತಲ್ಲ ಅಂತಕ್ಕೆ ನಾವು ಅದು ರಿಪ್ಲೈ ಮಾಡಬಾರ್ದು. ನಾವು ಇಲ್ಲೇ ಕುಳಿತಿದ್ದೇವೆ ಅಂದ್ಕೊಂಡು ನಾವು ಇವೆಲ್ಲ ಭಾಗಗಳು ಗುರುತಿಸಾದ ಮೇಲೆ ನಾವು ಉಸಿರಾಟದ ಮೇಲೆ ಗಮನವನ್ನು ಇಡಬೇಕು ಫ್ರೆಂಡ್ಸ್. ಸೊ ಹೀಗೆ
ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಯೋಚನೆಗಳು ಬರ್ತಾ ಇರ್ತವೆ. ನಾವು ಅದಕ್ಕೆ ಉತ್ತರವನ್ನು ಕೊಡಬಾರದು. ನಿಧಾನವಾಗಿ ನಾನು ಉಸಿರಾಡುತ್ತಿದ್ದೇನೆ ಅಂದುಕೊಳ್ಳಬೇಕು ಫ್ರೆಂಡ್ಸ್. ನಿಧಾನವಾಗಿ ನಾನು ಉಸಿರಾಡ್ತಾ ಇದ್ದೀನಿ ಅಂತ ಬಿಟ್ಟು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಆಮೇಲೆ ನಾವೇನು ಭುಜ ಇದೆಯಲ್ಲ ಹಿಂಗೆ ನೇರವಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಈ ಥರ ಕೆಳಗಡೆ ಬಗ್ಗಬಾರ್ದು. ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಈ ಥರ ಸೊಂಟವನ್ನು ನೇರವಾಗಿ ಇಟ್ಕೊಂಡು ಧ್ಯಾನದಲ್ಲಿ ಕೂತ್ಕೋಬೇಕು. ಸೊ ಇದು ನಿಮಗೇನಾಗುತ್ತೆ, ನೀವು ಮಾಡ್ತಾ ಮಾಡ್ತಾ ಇದೇ ಥರ ನನ್ನ ಉಸಿರ ಮೇಲೆ ಧ್ಯಾನ ಇದೆ, ನಾನು ಏನು ಯೋಚನೆ ಮಾಡ್ತಾ ಇದ್ದಿಲ್ಲ, ನಾನು ಇಲ್ಲಿ ಕುಳಿತುಕೊಂಡು ಧ್ಯಾನ ಮಾಡ್ತಾ ಇದ್ದೇನೆ ಸೊ ಅಂದ್ಕೊಂಡು ಬರೋಂಗೆಲ್ಲ ನಿಮಗೇನಾಗುತ್ತೆ ನೋಡಿ. ಇದೇನು ನಾವು ಬಾಡಿ ಸ್ಟ್ರೇಟಾಗಿ ಮಾಡ್ತೀವಿ, ನೀವು ಮಾಡ್ತಾ 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 ರಿಲ್ಯಾಕ್ಸೇಷನ್ ಆಗ್ಬಿಟ್ಟು ಈ ಥರ ಹೀಗೆ ಬರ್ತದೆ. ಈ ಥರ ಒಂದು ಲಾಸ್ಟಿಗೆ ದೀರ್ಘ ಉಸಿರು ತಗೊಂಡು ಉಸಿರು ಬಿಡಬೇಕು. ಸೊ ಇದರಿಂದ ನಿಮ್ಮ ಬಾಡಿಗೂ ರಿಲ್ಯಾಕ್ಸೇಷನ್ ಸಿಗುತ್ತೆ ಮತ್ತು ನಿಮ್ಮ ಮೆದುಳು ಪ್ರತಿಯೊಬ್ಬರು ಮಾಡಬಹುದು ಸ್ನೇಹಿತರೆ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಮಾಡ್ಬೋದು. ಇದಕ್ಕೆ ಯಾವುದೇ ಕಾರಣಕ್ಕೆ ವಯಸ್ಸಿನ ಮಿತಿ ಇಲ್ಲ. ಸೊ ಇವತ್ತಿನ ಜನ್ರೇಷನ್ನು ನಿಮಗೆಲ್ಲ ಗೊತ್ತಿದೆ, ಟೆಕ್ನಾಲಜಿ ತುಂಬ ಮುಂದೆ ಬರ್ತಾ ಇದೆ. ಅನ್ನೋ ಸಿಸ್ಟಮ್ ಎಲ್ಲ ಬಂದಿದೆ. ಸೊ ಅದರ ಜೊತೆಗೆ ಜನಗಳೆಲ್ಲ ಬೆರೆತು ಅವರ ಆರೋಗ್ಯದ ಬಗ್ಗೆನೇ ಕಾಳಜಿ ವಹಿಸೋದನ್ನೇ ಪೂರ್ತಿ ಕಡಿಮೆ ಮಾಡಿಬಿಟ್ಟಿದೆ. ಸೊ ಅದರಿಂದ ನೀವು ನಿಮ್ಮ ಟೆಕ್ನಾಲಜಿ, ನಿಮ್ಮ ಕೆಲಸಗಳು, ನಿಮ್ಮ ಓದು, ನಿಮ್ಮ ಏನಿದೆ ಪ್ರತಿನಿತ್ಯದ ಚಟುವಟಿಕೆಗಳ ಜೊತೆಗೆ ನೀವು ಪ್ರತಿನಿತ್ಯ ಒಂದು ಅರ್ಧ ಗಂಟೆ ಸಮಯವನ್ನು ಇದಕ್ಕೆ ಕೊಟ್ಟರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡೋ ಕೆಲಸಗಳು ಕೂಡ ತುಂಬ ಚೆನ್ನಾಗಿರ್ತಾವಂತೆ ಹೇಳ್ತಾ ಫ್ರೆಂಡ್ಸ್. ನಾನು ಇದು ಮೆಡಿಟೇಷನ್ ಡೇ 1 ಸ್ನೇಹಿತರೆ. ನಾನು ಪ್ರತಿನಿತ್ಯ ನಿಮ್ಮ ಜೊತೆ ಲೈವಲ್ಲಿ ಬರ್ತೀನಿ. SP ಸೂರ್ಯಂ ಲೈವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಜೊತೆ ನೀವು ಕೂಡ ಸೇರಿ ಮೆಡಿಟೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೆ ನಾನು ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಪ್ರತಿನಿತ್ಯ ಲೈವಲ್ಲಿ ಜಾಯ್ನ್ ಆಗಿ ಏನಿದೆಲ್ಲ ನಮ್ಮ ಕೆಲಸಗಳು ಚೆನ್ನಾಗಿ ಆಗಬೇಕು, ನಮ್ಮ ಮೈಂಡ್ಸೆಟ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು, ಒಳ್ಳೆ ಯೋಚನೆಗಳು ಬರಬೇಕು ಅಂತೇಳ್ಬಿಟ್ಟು ನೀವು ಅಂದ್ಕೊಳ್ಳೋರು ದಯವಿಟ್ಟು ಈ ಮೆಡಿಟೇಷನನ್ನು ಮಾಡಿ. ಮತ್ತು ನಿಮ್ಮ ಗೋಲು ಅಚೀವ್ಮೆಂಟ್ ಆಗಬೇಕು ಅಂತಂದರೆ ನಿಮಗೆ ಯೋಗ ಮತ್ತು ಮೆಡಿಟೇಷನ್ ಬಹಳ ಅಂದರೆ ಬಹಳ ದೊಡ್ಡ ಭಾಗವಾಗಿ ನಿಮಗೆ ಬಹಳ ಅನುಕೂಲವಾಗುತ್ತೆ ಅಂತೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಯಾಕೆಂತಂದರೆ ಇದು ಮಾಡೋದರಿಂದ ನಮಗೆ ಪ್ರತಿಯೊಂದು ವಿಷಯಗಳು ಕೂಡ ನಮಗೂ ಬಹಳ ಸರಳವಾಗುತ್ತವೆ. ತುಂಬ ಈಸಿಯಾಗಿ ನಾವು ಕೆಲಸಗಳನ್ನು ಮಾಡ್ಬೋದು. ನೀವು ಹಾರ್ಡ್ ವರ್ಕ್ ಮಾಡ್ತಿರ್ಬೋದು, ಸಾಫ್ಟ್ ವರ್ಕ್ ಮಾಡ್ತಿರ್ಬೋದು, ಯಾವುದೇ ಥರದ ಕೆಲಸಗಳು ಮಾಡಬೇಕಂತಂದ್ರೆ ನಮಗೆ ಫಸ್ಟು ಜ್ಞಾನ ಇರಬೇಕು, ಏಕಾಗ್ರತೆ ಇರಬೇಕು ಮತ್ತು ಆ ಕೆಲಸ ಮಾಡಲಿಕ್ಕೆ ನಮಗೆ ಒಂದು ಒಳ್ಳೆಯ ಮನಸ್ಸು ಮತ್ತು ಮನೋಭಾವ ಇರಬೇಕು ಫ್ರೆಂಡ್ಸ್. ಸೊ ಇದೆಲ್ಲ ನಿಮಗೆ ಚೆನ್ನಾಗಿ ಎಲ್ಲೋ ಫ್ರೆಶ್ ಆಗಿರಬೇಕು, ಇಂಟ್ರೆಸ್ಟ್ ಆಗಿ ನಾನು ಕೆಲಸ ಮಾಡಬೇಕು ಅನ್ನೋದು ನಿಮಗೆ ಇದು ಒಂದು ಬರಬೇಕು ಅಂತಂದರೆ ಮೊದಲನೇದಾಗಿ ನೀವು ಧ್ಯಾನ ಮೆಡಿಟೇಷನ್ನ ನೀವು ಮಾಡಬೇಕು. ಸೊ ಇವೆಲ್ಲ ನೀವು ಮಾಡೋದ್ರಿಂದನೇ ಧ್ಯಾನ ಮೆಡಿಟೇಷನ್ನ ಮಾಡೋದ್ರಿಂದನೇ ನಮಗೆ ಪ್ರತಿಯೊಂದು ಕೂಡ ಸುಲಭವಾಗಿ ಮತ್ತು ನಾವು ಕೆಲಸ ಮಾಡೋದರಲ್ಲಿ ಕೂಡ ತುಂಬ ಒಳ್ಳೆಯ ಒಂದು ಯೋಚನೆ ಮತ್ತು ಯೋಜನೆಯನ್ನು ಹಾಕ್ಕೊಂಡು ನಾವು ಕೆಲಸವನ್ನು ನೀಟಾಗಿ ಮಾಡಬಹುದು ಫ್ರೆಂಡ್ಸ್. ಸೊ ಅಂತ ಹೇಳ್ತಾ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಸೊ ಇದೇ ಥರ ಮುಂದೆ ಬರ್ತಾನೆ ಸ್ನೇಹಿತರೆ. ನಾಳಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.